ಬಳ್ಳಾರಿ ಜಿಲ್ಲೆಯಲ್ಲಿ 365 ಒಂದು ವರ್ಷ 365 ದಿನದಲ್ಲಿ 400-500 ಬಯಲಾಟ ಪ್ರವೇಶಗಳಾಗ್ತದೆ ಸರ್. ಆಗ್ಬೋದು, ಕಡಿಮೆ ಏನಿಲ್ಲ, ಕಡಿಮೆನ ಆಗಿಲ್ಲ. ಬಟ್ ಸಪೋರ್ಟ್ ಇಲ್ಲ. ಯಾರು ಆಡ್ತಿದಾರೆ ಹೇಳ್ರಿ ಬಯಲಾಟನ? ಹಳ್ಳಿ ಊರಾಗ ಪ್ರತಿಯೊಂದು ಬಯಲಾಟ ಹಳ್ಳಿ ಊರಲ್ಲಿ ಯಾರು ಪ್ರೊಫೆಸರ್ಗಳು ಆಡ್ತಾರೆ, ಯಾರು ಪತ್ರಕರ್ತರು ಆಡ್ತಾರೆ, ಯಾರು BA ಡಿಗ್ರಿ ಓದಿದವರು, PhD ಮಾಡಿದವರು, MPhil ಮಾಡಿದವರು, MA ಮಾಡಿದವರು, ಯಾರನ್ನ ಪತ್ರಧಾರಿಗಳು ಆಗ್ತದಾರ ಅದ್ರಾಗ? ಇಲ್ಲ ಸರ್. ಇಲ್ಲ, ಯಾಕೆ ಆಗೋದಿಲ್ಲ? ಹಂಗ ನಾನೇನ್ ಹೇಳ್ತಂದ್ರೆ, ಈ MA ಓದಿದವರು, PhD ಮಾಡಿದವರು, ಡಿಗ್ರಿ ಮಾಡಿದವರು, ವಿದ್ಯಾವಂತರು, ಬುದ್ಧಿವಂತರು, ಪ್ರೊಫೆಸರ್ಗಳು ಅವರೆಲ್ಲರೂ ಸೇರಿ ಅದಕ್ಕೆ ಒಂದು ಸಪೋರ್ಟ್ ಕೊಟ್ಟು ಭಾಗವಹಿಸೋದ್ರ ಮೂಲಕ, ಪಾತ್ರ ಅಭಿನಯ ಮಾಡೋದ್ರ ಮೂಲಕ ಅದನ್ನ ಪಾತ್ರ ತುಂಬಿದ್ರೆ ನಮ್ಮ ಬಯಲಾಟ ಸಹ ನಾವು ಯಕ್ಷಗಾನಕ್ಕೆ ಅಲ್ಲಿಗೆ ರೀಚ್ ಆಗ್ಬೋದಂತ ನನ್ನ ಭಾವನೆ ಸರ್. ಯಕ್ಷಗಾನದವರು ಅವರು ಬಾಯಿಲೇನೆ ಹೇಳೋದಿಲ್ಲ, ಹೇಳಲ್ಲ, ಓನ್ಲಿ ಕುಣಿತ ಮಾತ್ರ ತೋರಿಸ್ತಾರ. ಆದ್ರೂ ಅವರು ಪೂರಾ ಅತಿ ಮೇಲ್ಮಟ್ಟದಲ್ಲಿ ಇದಾರೆ. ಈಗ ಬಯಲಾಟ ಅವರೇ ಕುಣಿತ ತೋರಿಸಿ ಮತ್ತೆ ಅವರೇ ಮಾತುಗಳಿಂದ ಬಾಯಿಲಿ ಹೇಳ್ತಾರ. ಬಯಲಾಟ ಇದು ಗಂಡು ಮೆಟ್ಟಿನ ಕಲೆ ಅಂತ ಯಾಕೆ ಹೇಳ್ತಾರಂದ್ರೆ, ನಾವೇ ಕುಳಿಬೇಕು, ನಾವೇ ಮಾತು ಹೇಳ್ಬೇಕು, ನಾವೇ ಆಕ್ಷನ್ ಮಾಡ್ಬೇಕು. ಹೌದು ಸರ್. ಆದ್ರೂ ಸಹ ನಮ್ಮ ಬಯಲಾಟ ಯಾಕೆ ಹಿಂದಕ್ಕೆ ಅವ್ರ ಏನ್ ಆಕ್ಷನ್ ಅಷ್ಟೇ. ಅವರೆಲ್ಲ ಹಿನ್ನೆಲೆ ಗಾಯಕರೇ ಬೇರೆ, ತಬಲ ಬಡಿಯೋರೇ ಬೇರೆ, ಹಾರ್ಮೋನಿಯಂ ಬಾರ್ಸರೇ ಬೇರೆ, ಅದು ವಾಯ್ಸ್ ಸಂಭಾಷಣೆ ಹೇಳೋರೇ ಬೇರೆ. ಹೌದು ಸರ್. ಹಂಗಿದ್ದ ಬರೀ ಆಕ್ಷನ್ ಮಾಡಿ ಅವರು ದೇಶ ವಿದೇಶಗಳಿಗೆ ಹೋಗಿರಂದಾಗ ನಾವು ನಮ್ಮದೇ ಆಕ್ಷನ್, ನಮ್ಮದೇ ಕುಣಿತ, ನಮ್ಮದೇ ಸಂಭಾಷಣೆ, ನಮ್ಮದೇ ಮಾತುಗಳು. ಹಂಗಿದ್ದ ಈ ಗಂಡು ಮೆಟ್ಟಿನ ಕಲೆ ಯಾಕೆ ಹೋಗಿಲ್ಲ ಮುಂದೆ ಅನ್ನೋದಕ್ಕೆ ಒಂದೇ ಒಂದು ರೀಸನ್ ಏನಂದ್ರೆ, ಇದಕ್ಕೆ ವಿದ್ಯಾವಂತರು, ಬುದ್ಧಿವಂತರು, ಆಮೇಲೆ ತಿಳಿದಂತವ್ರು ಯಾರು ಸಪೋರ್ಟ್ ಮಾಡೋದಿಲ್ಲ, ಈ ಬಯಲಾಟದಲ್ಲಿ ಭಾಗವಹಿಸೋದಿಲ್ಲ. ಅದಕ್ಕಾಗಿ ನನಗೆ ನನ್ನ ಭಾವನೆ ಇದು. ಅದಕ್ಕಾಗಿ ಬಯಲಾಟ ಹಿಂದುಳಿದಂತ ನನ್ನ ಭಾವನೆ. ಹಂಗಾಗಿ ಬೆಳಗಲ್ ವೀರಣ್ಣವ್ರು ಒಂದ್ಸಾರಿ ಹೇಳಿದ್ರು, ನಮಗೆ ಹೇಳಿದ್ರು, ಇಲ್ಲ ಸರ್ ಇದೆಲ್ಲ ಬಯಲಾಟ ಹಿಂದುಳಿತೈತೆ, ಆಮೇಲೆ ಬೇರೆ ಬೇರೆ ನೀವು ಪತ್ರಕರ್ತರು ಬಯಲಾಟ ಆಡಿದ್ರೆ ಹೆಂಗ್ ಆಡ್ತಾರಲ್ಲ ನೋಡ್ಬೇಕಂತಂದೇಳಿ, ಅದು ಜನ ಮನ್ನಣೆ ಆಮೇಲೆ ಜನಸಾಗರ ಸೇರ್ತತೆ, ಜನಕ್ಕೆ ಗೊತ್ತಾಗ್ತಂತಂದೇಳಿ ಬೆಳಗಲ್ ವೀರಣ್ಣವ್ರು 2015ರಲ್ಲಿ ನಮ್ಮ ಪತ್ರಕರ್ತ ಎಲ್ಲಾ ಪತ್ರಿಕೆ